ತಪ್ಪು ತಿಳ್ಕೊಬಿಡಿ, ಸಾರಿ, ಕ್ಷಮೆ ಇರಲಿ. ಮಸಾಲೆ ರುಬ್ಕೊಳ್ಳೋದಕ್ಕೂ ಮುಂಚೆ ಉಟ್ಕೋಬೇಕು. ಹುಡುಗರಿಗೆ ಆ ಕಡೆ ಮನೆಗೆ ಹೋಗಿ ಸಾರಿ ಬರೋಗು ಅಂತ ಹೇಳ್ಬಿಡೋದು. ಈ ಥರ ಹಿಂಗೆ ಕಟ್ಟಾಗ್ಬೇಕು. ಹಿಂಗೆ ಬಂದರೆ ಇದೆಲ್ಲ ಆಗ್ಲಿಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ. ಆಗ್ಲಿಕಾಯ ತಗೋತೀವಿ ನಾವು. 120 ರೂಪಾಯಿ ಒಂದು ಚೀಲ ಕೊಡ್ತೀಯಾ ಅಂತ. ದುಡ್ಡೈತಲ್ಲ ನಮ್ಮ ತೆಗೆದು. ಆಮೇಲೆ ಅವನು ಬಿಡಿ ಸೇದನ ಕಣ ಅಂತ ನೋಡ್ಕೊಳ್ರಿ. ನಮ್ಮ ಮನೆಯ ಆಗ್ಲಿಕಾಯಿ ಸಾಂಬಾರು ಈ ಥರ ಇರುತ್ತೆ. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ನವೀನ್ ಮದಿದ್ರು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ತುಂಬಾ ಸಲ ಕಮೆಂಟ್ ಮಾಡಿ ಕೇಳ್ತಿದ್ರು ಹಾಗಲಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ತೋರಿಸಿ ಅಂತ. ಅದಕ್ಕೆ ನಮ್ಮ ಶ್ರೀಮತಿಯವರು ಇವತ್ತು ಹಾಗಲಕಾಯಿ ಸಾಂಬಾರು ಮಾಡ್ತಾ ಇದ್ದಾರೆ. ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ಯಾವ ಥರ ಹಾಗಲಕಾಯಿ ಸಾಂಬಾರು ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ. ಮೊದಲನೇದಾಗಿ ಹಾಗಲಕಾಯಿ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥಗಳು ಅಂದರೆ ಸಾಮಗ್ರಿಗಳೆಲ್ಲ ಬೇಕು ಅಂತ ನೋಡೋಣ. ನೋಡ್ರಿ, ಹಾಗಲಕಾಯಿ ಸಾಂಬಾರು ಮಾಡೋದಕ್ಕೆ ಇಷ್ಟು ಪದಾರ್ಥಗಳು ತಗೊಂಡಿದ್ದಾರೆ. ಮುಖ್ಯವಾಗಿ ಹಾಗಲಕಾಯಿ ಸಾಂಬಾರು ಮಾಡೋದಕ್ಕೆ ಹಾಗಲಕಾಯಿ ಬೇಕೇ ಬೇಕಲ್ವ. ಅದಕ್ಕೆ ಒಂದು ಅರ್ಧ kg ಆಗುವಷ್ಟು ಹಾಗಲಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ತೆಂಗಿನಕಾಯಿ, ಕರಿಬೇವು, ಕೊತ್ತಂಬರಿ, ಅಡುಗೆಗೆ ಎಣ್ಣೆ, ಒಗ್ಗರಣೆಗೆ ಸಾಸಿವೆ, ಇದು ಏನು ಮಸಾಲೆ ಏನದು, ಚಕ್ಕೆ ಲವಂಗ, ಹುರ್ಗಡ್ಲೆ, ಆಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಅರಶಿನ, ಉಪ್ಪು, ಅದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಈರುಳ್ಳಿ 2 ಒಗ್ಗರಣೆಗೆ, 2 ಸಾಂಬಾರ್ಗೆ. ಹೌದಾ? ಮತ್ತೆ ಕಾಯಿ ಅಷ್ಟು ತಗೊಳಲ್ಲ, ಸ್ವಲ್ಪ ತುರ್ಕೊಂಡು ತಗೋತೀನಿ. ಮಿಕ್ಕಿರೋ ಐಟಮ್ಸ್ ಎಲ್ಲ ಮಾಮೂಲಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ತೀನಿ. ಹೌದಾ? ಈಗ ಮಾಡೋ ವಿಧಾನ ಹೇಗೆ ನೋಡೋಣ. ಫಸ್ಟ್ ಇದೆಲ್ಲ ಕಟ್ ಮಾಡ್ಕೊಬಿಡೋಣ ತರಕಾರಿನ. ಮೇಡಮ್ ರೆಡಿನಾ? ರೆಡಿ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡವ್ರು ನೋಡ್ರಿ. ಹಾಗಲಕಾಯಿನ ಈ ಥರ ತೆಳುವಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಬಿಲ್ಲೆ ಥರ ಕಟ್ ಮಾಡಿ ಇಟ್ಕೊಂಡವ್ರೆ. ಆಮೇಲೆ ಇಲ್ಲಿ ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ದಪ್ಪನಾಗಿ, ಒಂದು ಈರುಳ್ಳಿನ 8 ಭಾಗ, ಒಂದು ಟೊಮೊಟೊನ 8 ಭಾಗ, 4 ಈರುಳ್ಳಿನಲ್ಲಿ 2 ಈರುಳ್ಳಿ ಮಾತ್ರ ಈ ಥರ ಹಚ್ಚಿಟ್ಕೊಂಡವ್ರು ದಪ್ಪನಾಗಿ. ಶುಂಠಿ ಸಿಪ್ಪೆ ತೆಗೆದು ಸಣ್ಣದಾಗಿ ಇಟ್ಕೊಂಡವ್ರೆ. ಬೆಳ್ಳುಳ್ಳಿ ಅಷ್ಟೇ ಸಿಪ್ಪೆ ಬಿಡಿಸಿ ಇಟ್ಕೊಂಡವ್ರೆ. ತೆಂಗಿನಕಾಯಿ ತುರಿದು ಇಟ್ಕೊಂಡವ್ರೆ. ಕೊತ್ತಂಬರಿ ತೊಳೆದಿಟ್ಕೊಂಡವ್ರೆ. ಮಾಮೂಲಿ ಇಲ್ಲೆಲ್ಲ ಐಟಮು ಇದ್ದಾವೆ. ಆದರೆ ಇವೆರಡು ಮಿಸ್ ಆಗ್ಬಿಟ್ಟಿದೆ ನೋಡ್ರಿ. ಹುಣಸೆ ಹಣ್ಣು ಮತ್ತೆ ಬೆಲ್ಲ. ಬೆಲ್ಲ ಬೆಲ್ಲ ಹಾಗಲಕಾಯಿ ಸಾಂಬಾರ್ಗೆ ತುಂಬಾ ಮುಖ್ಯವಾದ್ದು ಅಂದ್ರೆ ಅವೆರಡೆ. ಹೌದಾ? ಹುಣಸೆ ಹಣ್ಣು, ಬೆಲ್ಲ. ಬೆಲ್ಲ ಹಾಕ್ಲೇಬೇಕು ಹಾಗಲಕಾಯಿ ಸಾಂಬಾರ್ಗೆ. ಬೇಕು. ಅಂದರೆ ಅದೇನಾಯಿತು ಅಂದರೆ ಹಂಗೆ ತಗೊಂಡು ಮಾಡಬೇಕಾದ್ರೆ ಬಾಕ್ಸ್ ಡಬ್ಬಿನಲ್ಲಿ ತಗೊಂಡು ಹಾಕ್ಕೊಂಡು ಮಾಡ್ಕೋತಾರೆ. ಬಟ್ ಇವೆಲ್ಲ ಜೋಡಿಸ್ಕೋಬೇಕಾದ್ರೆ ಐಟಮ್ ಗಡಿಬಿಡಿನಲ್ಲಿ ಮಿಸ್ ಆಗಿಬಿಟ್ಟಿದೆ ಅಷ್ಟೇ. ಅದೇ ತಪ್ಪು ತಿಳ್ಕೊಬಿಡಿ, ಸಾರಿ, ಕ್ಷಮೆ ಇರಲಿ. ಸರಿ, ಈಗ ಸಾಂಬಾರು ಮಾಡೋ ವಿಧಾನ ನೋಡೋಣ. ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ಹಾಗಲಕಾಯಿನ ಮುಂಚೆನೆ 1/4 ಗಂಟೆ ಮುಂಚೆನೆ ಹಚ್ಚಿಟ್ಕೋಬೇಕು. ಹಂಗೆ ನಮ್ಗೆ ಟೈಮ್ ಇಲ್ಲ ಅಂದ್ರೆ ಫಸ್ಟ್ ಹಾಗಲಕಾಯಿನ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡು ಆಮೇಲೆ ಈರುಳ್ಳಿ, ಟೊಮೊಟೊ ಮಸಾಲೆಗೆಲ್ಲ ಬೇಕಲ್ವಾ, ಅದನ್ನ ಹಚ್ಕೊಂಡು ಮಸಾಲೆ ಎಲ್ಲ ಹುರ್ಕೊಂಡು ಆಮೇಲೆ ಮಸಾಲೆನ ಒಂದು ಪಾತ್ರೆಗೆ ತೆಗ್ದಿಕ್ಬಿಟ್ಟು ಆಮೇಲೆ ಬೇಕಾದ್ರೆ ನೀವು ಹಾಗಲಕಾಯಿನ ಹಚ್ಚಿಟ್ಕೊಂಡಿರೋದು ಹುರ್ಕೋಬಹುದು. ಅವಾಗ ಒಂದು 10 ನಿಮಿಷ 1/4 ಗಂಟೆ ಗ್ಯಾಪ್ ಸಿಗುತ್ತೆ ನಮ್ಗೆ. ಹಾಗಲಕಾಯಿ ಹಚ್ಕೊಳಕ್ ಟೈಮ್ ಇಲ್ಲ ಅಂದ್ರೆ, ಹಚ್ಚಿಟ್ಟು ಮಾಡಕ್ಕೆಲ್ಲ ಟೈಮ್ ಇಲ್ಲ ಅಂದ್ರೆ, ಇಲ್ಲ ನಾವು ಪರವಾಗಿಲ್ಲ ಟೈಮ್ ಇದೆ ಹಚ್ಚಿಟ್ಟೆ ಮಾಡ್ತೀವಿ ಅಂದ್ರೆ ಹಾಗಲಕಾಯಿನ 1/4 ಗಂಟೆ ಹಚ್ಚಿ ತಟ್ಟೆಗೆ ಹಂಗೆ ಇಡಬೇಕು. ಅದು ಸ್ವಲ್ಪ ಕಹಿ ಅಂಶ ಏನೋ ಹೋಗುತ್ತಂತೆ. ಹೌದಾ? ಸರಿ, ಆಯ್ತು. ಮುಂದೆ ಈಗ ಫಸ್ಟ್ ಮಸಾಲೆ ರುಬ್ಕೊಳ್ಳೋಣ. ನಾವು ಹಾಗಲಕಾಯಿನ ಬೇಗ ಹಚ್ಚಿರ್ಲಿಲ್ಲ, ಅದಕ್ಕೆ ಫಸ್ಟ್ ಮಸಾಲೆ ರುಬ್ಕೊಂಡು ರೆಡಿ ಮಾಡ್ಕೊತೀವಿ. ಮಸಾಲೆ ರುಬ್ಕೊಳ್ಳೋದಕ್ಕೂ ಮುಂಚೆ ಹುರ್ಕೋಬೇಕು. ಮಸಾಲೆ ಹುರ್ಕೋಬೇಕು. ಅಪ್ಪ ಬೆಲ್ಲಕ್ಕೆ ಅವಾಗಲೇ ಸೀಮೆ ಇರ್ತವೆ ನೋಡ್ರಿ. ನಮ್ಮ ಮನೇಲಿ ತುಂಬ ಇರಬೇಕಾಟ. ಇವಾಗ ಬೆಲ್ಲ ತೆಗ್ದಿಟ್ಟಿರೋದು ನೋಡ್ರಿ. ಆಗಲೇ ನೋಡಿದ್ರಲ್ಲ, ಬೆಲ್ಲ ಈಗ ತಾನೇ ತೋರಿಸಿದ್ದೀವಿ. ಇರುವೆ ಇರಲಿಲ್ಲ, ಆಗಲೇ ಅಡ್ರೆಸ್ ಹುಡುಕೊಂಡು ಬಂದುಬಿಟ್ಟವೆಲ್ಲ. ಅಲ್ಲಿ ಸ್ವೀಟ್ ಹೆಂಗೆ ಗೊತ್ತಾಗುತ್ತೆ ಅದಕ್ಕೇನು ಹುಡುಕೊಂಡು ಬಂದುಬಿಡ್ತಾವೆ ಕರೆಕ್ಟಾಗಿ. ಈಗ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ತಾನೇ ಟೊಮೊಟೊ ಹಾಕಿದೆ. ಈಗ ಹುಣಸೆಹಣ್ಣು ಸಹ ಇದಕ್ಕೆ ಹಾಕ್ತೀವಿ. ಅಂದರೆ ಮಸಾಲೆ ರುಬ್ಕೊಳ್ಳೋದಕ್ಕೂ ಮುಂಚೆ ಮಸಾಲೆ ಹುರ್ಕೋಬೇಕು. ಅದೇ ಹುರ್ಕೊಳ್ಳೋದಕ್ಕೆ ಅವರು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಹುಣಸೆಹಣ್ಣು ಇದೆಲ್ಲ ಹಾಕ್ಕೊಂಡು ಹಂಗೆ ಚಕ್ಕೆ ಲವಂಗನೂ ಹಾಕಿದ್ವಿ. ಚಕ್ಕೆ ಲವಂಗನ? ಓಕೆ. ಶುಂಠಿ ಎಲ್ಲ ಹಾಕ್ತಿದ್ವಿ. ಇದೊಂದು ನಿಮಿಷ ಫ್ರೈ ಆಗಿ ಸ್ವಲ್ಪ ಬಾಡಬೇಕು. ಹಂಗೆ ಹಾಕ್ಕೊಂಡು ಮಾಡ್ಕೋಬೋದು, ಆದರೆ ಈ ಥರ ಮಾಡ್ಕೊಂಡು ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಹಂಗೆ ಹಾಕ್ಕೊಂಡು ಅಂದರೆ ಈರುಳ್ಳಿ, ಟೊಮೊಟೊ ಎಲ್ಲ ಸುಮ್ಮನೆ ಹಸಿದೇ ರುಬ್ಬಿಟ್ಟು ಮಾಡ್ತಾರಲ್ವ,
ಅದು ಮಾಡ್ತಾರಾ? ಹೇಗೆ ಯಾರು ಮಾಡ್ತಾರೆ? ನಾನು ಮುಂಚೆ ಹಂಗೆ ಮಾಡ್ತಾ ಇದ್ದೀನಿ. ಹೌದಾ? ಇದ್ಯಾರು ಹೇಳ್ಕೊಟ್ಟಿದ್ದು ಈ ಥರ ಮಾಡೋದು? ಈ ಥರ ಮಾಡೋದು ನಾನೇ ನೋಡಿದೆ, ಈ ಥರ ಫ್ರೈ ಮಾಡ್ಬಿಟ್ಟು ಮಾಡೋಣ ಹೆಂಗಿರುತ್ತೆ ಅಂತ. ಓ, ಬಸ್ಸಾರು ಸ್ಟೈಲು. ಮನೇಲಿ ಬಸ್ಸಾರು ಮಾಡ್ತೀವಲ್ಲ ಈ ಥರ. ಅಂದರೆ ಬಸ್ಸಾರಿಗೆ ಶುಂಠಿ ಎಲ್ಲ ಹಾಕಲ್ಲ. ಅದು ಶುಂಠಿ ಹಾಕಲ್ಲ, ಆದರೆ ಇದೆಲ್ಲ ಈ ಥರ ಫ್ರೈ ಮಾಡಿಕೊಡ್ತೀವಿ. ಮತ್ತೆ ಜೀರಿಗೆ ಎಲ್ಲ ಹಾಕ್ತೀವಿ ಬಸ್ಸಾಂಬಾರ್. ಇದಕ್ಕೆ ಜೀರಿಗೆ ಏನು ಹಾಕಲ್ಲ. ಅದೇ ಶುಂಠಿ ಚಕ್ಕೆ ಲವಂಗ ಬದಲು ಜೀರಿಗೆ ಹಾಕೋದು ಅಲ್ಲಿ. ಅಲ್ಲಿ ಶುಂಠಿ ಚಕ್ಕೆ ಲವಂಗ ಇಲ್ಲಿ ಹಾಕ್ತೀಯಾ, ಅಲ್ಲಿ ಜೀರಿಗೆ ಹಾಕ್ತೀಯ ಅಷ್ಟೇ. ಮಿಕ್ಕಿದೆಲ್ಲ ಕರಿಬೇವು ಹಾಕ್ತೀನಿ ಗೊತ್ತಾ, ಹಸಿ ಕರಿಬೇವು. ಮಿಕ್ಕಿದೆಲ್ಲ ಅದೇ. ಈಗ ಇದೆಲ್ಲ ಸ್ವಲ್ಪ ಬಾಡತ್ತೆ. ಈಗ ಕೊತ್ತಂಬರಿನೂ ಕಾಯಿ ಹಾಕ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಹುರ್ಗಡ್ಲೆ ಹಾಕ್ತೀನಿ. ಹುರ್ಗಡ್ಲೆ ಹಾಕೋದ್ರಿಂದ ಸಾಂಬಾರು ಮಂದ ಬರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಬರುತ್ತೆ. ನಾವು ಬೇಳೆ ಏನು ಹಾಕಲ್ವಲ್ಲ, ಬರೀ ಆಗ್ಲಕಾಯಿ ಅಷ್ಟೇ ಅಲ್ವಾ ಹಾಕಿ ಮಾಡೋದು. ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೆ ಇಲ್ಲ ಅನ್ನೋ ಅಂಥವ್ರು ಗಸಗಸೆ ಹಾಕ್ಬೋದು. ಹೌದಾ? ಅದು ಆಪ್ಷನ್ ಆಯ್ತಾ? ಅದು ಆಪ್ಷನ್ ಐತೆ. ಇಲ್ಲ ಹುರ್ಗಡ್ಲೆ ಗಸಗಸೆ ಎರಡೂ ಐತೆ ಅನ್ನೋ ಅಂಥವ್ರು ಸ್ವಲ್ಪ ಹುರ್ಗಡ್ಲೆ ಸ್ವಲ್ಪ ಗಸಗಸೆ ಹಾಕೋ ಸಹ ಮಾಡ್ಬೋದು. ಎಲ್ಲ ಫ್ರೈ ಆಯಿತು, ಅದನ್ನೆಲ್ಲ ತಗೊಂಡು ಒಂದು ತಟ್ಟೆಗೆ ತೆಗೆದಿಟ್ಕೊತಾವ್ರೆ. ಏನಕ್ಕೆ ಮೇಡಮ್ ಒಂದು ತಟ್ಟೆಗೆ ತೆಗೆದಿಟ್ಕೊತಾ ಇರೋದು? ಇದು ಒಂದು 5 ನಿಮಿಷ ತಣ್ಣಗಾಗಬೇಕು. ಹೌದಾ? ಮತ್ತೆ ಬಾಂಡ್ಲಿ ಬೇಕು. ಹೌದಾ? ಕೇಳು. ಮಸಾಲೆ ರುಬ್ಬೋದಕ್ಕೆ ಹುರಿದಿಟ್ಕೊಂಡಿದ್ರಲ್ಲ, ಅದು ಇಲ್ಲೇ ಐತೆ. ತಣ್ಣಗಾಗ್ಲಿ ಅಂತ ಇಟ್ಟಿದ್ರು, ಅದು ತಣ್ಣಗಾಗ್ತಾನೇ ಐತೆ. ಇನ್ನೊಂದು ಕಡೆ ನೋಡ್ರಿ, ಇದೇನು ಮಾಡ್ತಾ ಇದ್ದಾರೆ? ಹಾಗಲಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗಲಕಾಯಿ ಸಾಂಬಾರಲ್ಲಿ ಮೇಯ್ನ್ ಮುಖ್ಯವಾಗಿ ಹಾಗಲಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡ್ರೆ ಅದೆಲ್ಲ ಕಹಿ ಅಂಶ ಹೋಗೋದು. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಅದನ್ನ ಬೇಯಿಸ್ಬಿಟ್ಟು ರಸ ಚೆಲ್ಲೋದು, ಹುಣ್ಸೆಹಣ್ಣು ಹಾಕಿ ಕಿವಿಸೋದು, ಏನೇನೋ ಮಾಡ್ತಾರೆ. ಆ ಬೇಯಿಸಿ ರಸ ಚೆಲ್ಲಿ ಮಾಡ್ತಾರಲ್ಲ, ಅದ್ರಲ್ಲಿ ಏನಿರುತ್ತೆ ಅಂಶ ಎಲ್ಲ ಹೋಗ್ಬಿಟ್ಟಿರ್ತಾನೆ ಅದರಲ್ಲಿರೋ ಅಂಶಗಳು. ಹುಣ್ಸೆಹಣ್ಣು ಹಾಕ್ಬಿಟ್ಟು ಬೇಯಿಸ್ತಾರೆ, ಬೇಯಿಸ್ಬಿಟ್ಟು ಇಂಟು ಬಿಟ್ಟು ಹಾಗಲಕಾಯಿನ ತಗೊಂಡು ಅದ್ರ ರಸನ ಚೆಲ್ತಾರೆ. ಅದರಲ್ಲಿ ಎಲ್ಲ ಬೇಯಿಸಿ ಅದರಲ್ಲೆಲ್ಲ ಹೋಗ್ಬಿಟ್ಟಿರ್ತಲ್ಲ ಅದ್ರ ಅಂಶ ಎಲ್ಲ, ಹಾಗಲಕಾಯಿಯಲ್ಲಿರುವಂಥ ಒಳ್ಳೆ ಇದೆಲ್ಲ. ನಾನು ಇಂದು ಹಂಗೆ ಮಾಡಿರೋದನ್ನ ನೋಡಿದ್ದೀನಿ ನಾನು. ಆದರೆ ಕಹಿ ಬರುತ್ತೆ ಅಂತ ಕೆಲವ್ರಿಗೆ ಮಾಡೋ ಮೆಥಡ್ ಗೊತ್ತಿಲ್ಲ, ಅದರಿಂದ ಕಹಿ ಬರುತ್ತೆ. ಹಂಗೆ ಮಾಡ್ತಾ ಇದ್ದಿದ್ದು ಎಲ್ಲರೂ ಅಲ್ಲ, ಕೆಲವರು ಮಾಡೋರು ಚೆನ್ನಾಗಿ. ಅಂದರೆ ಹಳೆ ಕಾಲದಲ್ಲಿ ಹಂಗೆ ಮಾಡ್ತಾ ಇದ್ದಿದ್ದು. ಹೌದಾ? ಒಟ್ಟಲ್ಲೇ ಕಹಿ ಇರೋದು ನಮ್ಮ ಮನೇಲಿ ಹೆಂಗೆ ಮಾಡ್ತೀರೋ ನಾವು ತಿಂತಾ ಇರಲಿಲ್ಲ. ನೀನು ತಿಂತಿದ್ದೆ ಹಾಗಲಕಾಯಿ ಸಾರು? ನಮ್ಮ ಮನೇಲಿ ಹಾಗಲಕಾಯಿ ಸಾರು ಮಾಡಿದ್ರೆ ಹಾಗಲಕಾಯಿ ಸಾರು ಊಟ ಮಾಡಲ್ಲ ಹುಡುಗರಿಗೆ, ಆ ಕಡೆ ಮನೆಗೆ ಹೋಗಿ ಸಾರಿಸ್ಕೊ ಬರೋಗು ಅಂತ ಹೇಳ್ಬಿಡೋರು. ಆ ಕಡೆ ಮನೆಗೆ ಹೋಗಿ ಸಾರಿಸ್ಕೊ ಬರ್ತೀನಿ ಅಂತ ಹೇಳಿ ಇಸ್ಕೊಂಡು. ಆದರೆ ಆ ಕಡೆ ಮನೆ ಅಂತ ಯಾಕಂತಿದ್ರು ಅಂದರೆ ಪಕ್ಕದ ಮನೆ ಅಂತ ಹೇಳ್ತಿರ್ಲಿಲ್ಲ, ಯಾಕಂದರೆ ಆ ಕಡೆ ಈ ಕಡೆ ಎಲ್ಲ ನಮ್ಮ ಚಿಕ್ಕಪ್ಪವ್ರ ಮನೆ, ನಮ್ಮ ಅತ್ತೆಯವ್ರ ಮನೆ ಈ ಥರ ಇದ್ದಿದ್ದಲ್ವಾ, ಎಲ್ಲ ನಮ್ಮವ್ರದ್ದೇ ಅಲ್ವಾ ಮನೆ. ಅದಕ್ಕೆ ಆ ಕಡೆ ಮನೆ ಅಂತಿದ್ವಿ. ಆ ಕಡೆ ಮನೆಗೆ ಹೋಗಿ ಸಾರಿಸ್ಕೊ ಬರೋಗು ಅಂತ ಹೋಗಿ ಸಾರಿಸ್ಕೊ ಬರೋರು ಪಕ್ಕದ ಮನೆಗೆ, ಅಂದರೆ ನಮ್ಮ ಅತ್ತೆ ಮನೆಗೆ, ನಮ್ಮ ಚಿಕ್ಕವ್ರ ಮನೆಗೆ. ಅದರಲ್ಲಿ ಇಡೋರು ಊಟಕ್ಕೆ ನಮಗೆ. ಅವತ್ತು ಹಾಗಲಕಾಯಿ ಸಾರು ಮಾಡಿದ್ದಿಲ್ಲ, ಹಾಗಲಕಾಯಿ ಸಾರು ತಿಂತಿರ್ಲಿಲ್ಲ. ಆಮೇಲೆ ನಾನು ಹಾಗಲಕಾಯಿ ತಿನ್ನೋಕೆ ಶುರು ಮಾಡಿದ್ದು, ಹಾಗಲಕಾಯಿ ಸಾಂಬಾರು ತಿನ್ನೋಕೆ ಶುರು ಮಾಡಿದ್ದು ಯಾವಾಗಂದರೆ, ನಾವೊಂದ್ಸಲ ಹಾಗಲಕಾಯಿ ಹಾಕಿದ್ವಿ. ಹಾಗಲು ಗಿಡ ಅಂದರೆ ಇಲ್ಲೆಲ್ಲ ಮನೇಲಿ ಹಿತ್ತಲಲ್ಲಿ ಬೆಳ್ಕೊಳೋದು, ಮನೆ ಮುಂದೆ ಬೆಳ್ಕೊಳೋದು, ಆ ಥರ ಹಾಗಲು ಗಿಡ ಅಲ್ಲ, ಹೊಲದಲ್ಲೇ ಹಾಕ್ಬಿಟ್ಟಿದ್ವಿ ಹಾಗಲು ಗಿಡ ಮಾರೋದಕ್ಕೆ. ತರಕಾರಿ ಮಾರ್ತಾರೆ ಹಾಕ್ತಾರಲ್ಲ, ಟೊಮೊಟೊ ಆ ಥರ ನಾವು ಹಾಗಲು ಗಿಡ ಹಾಕಿದ್ವಿ. ಅದೊಂದು ಕತೆ ಇದೆ, ಅದು ಮುಂದೆ ಹೇಳ್ತೀನಿ. ಇದೆಲ್ಲ ಫ್ರೈ ಆಗಿ ಮಸಾಲೆ ರುಬ್ಬ ಆಮೇಲೆ ಹೇಳ್ತೀವಿ. ಅದ್ರ ಮುಂದೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಎಲ್ಲ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಅವರೇ. ಧನಿಯಾ ಪುಡಿ, ಖಾರದ ಪುಡಿ, ಅಡುಗೆ ಅರಿಶಿನ, ಜೊತೆಗೆ ಸ್ವಲ್ಪ ನೀರು, ಇವಿಷ್ಟನ್ನು ಹಾಕ್ಬಿಟ್ಟು ಮಸಾಲೆ ರುಬ್ಬ ಆಯಿತು. ಹಾಗೆ ಇಲ್ಲಿ ಹಾಗಲಕಾಯಿನು ಫ್ರೈ ಮಾಡ್ಕೊಂಡಿದ್ದಾಯಿತು. ಈಗ ಸಾಂಬಾರು ಮಾಡೋದು. ಆಮೇಲೆ ಹಾಗಲಕಾಯಿ ಫ್ರೈ ಮಾಡೋದು ಅವಾಗಲೇ ಸರಿಯಾಗಿ ನೀಟಾಗಿ ಹೇಳಿಲ್ಲ. ಏನಂದರೆ ಅದೇ ಬಾಣಲಿನೇ ಮಸಾಲೆ ಹುರ್ಕೊಂಡ್ರಲ್ಲ, ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಆಮೇಲೆ ಹಾಗಲಕಾಯಿ ಹುರ್ಕೋತಿರೋದು. ಎಣ್ಣೆ ಹಾಕ್ಕೊಂಡೇ ಹುರ್ಕೋಬೇಕು ಹಾಗಲಕಾಯಿನ. ಸಾಂಬಾರ್ಗೆ ಒಗ್ಗರಣೆಗೆ ಇಷ್ಟು ತಗೊಂಡ್ರೆ ಈರುಳ್ಳಿ ನೋಡಿದ್ರಲ್ಲ ಆಗಲೇ ಸಣ್ಣ ಸಣ್ಣದಾಗಿ ಉದ್ದು ಕಚ್ಚಿಟ್ಕೊಳೋದು ಒಗ್ಗರಣೆಗೆ ಅಂತ. ಅದೇ ಈರುಳ್ಳಿ ಒಗ್ಗರಣೆಗೆ. ಈಗ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಕರಿಬೇವು, ಆಮೇಲೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ತಾನೇ, ಬೇರೆ ಏನು ಹಾಕೋಂಗಿಲ್ಲ ತಾನೇ ಇರ್ತಿಲ್ಲ. ಅಷ್ಟು ಹಾಕ್ಕೊಂಡು ಈರುಳ್ಳಿ ಬಾಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಫ್ರೈ ಮಾಡಿರೋ ಹಾಗಲಕಾಯಿನ ಸೇರಿಸ್ಕೋಬೇಕು. ಹಾಗಲಕಾಯಿನ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಗೊತ್ತಾ? ತೋರಿಸ್ತೀನಿ ನೋಡು. ಫಸ್ಟ್ ಎಣ್ಣೆಲಿ ಹುರ್ಕೊಳ್ಳೋದು ಈ ಥರ ಹಿಂಗೆ ಕಟ್ಟಾಗ್ಬೇಕು, ಹಿಂಗಂದರೆ ಆ ಥರ ಫ್ರೈ ಮಾಡ್ಕೋಬೇಕು. ಅದೇ ಎಣ್ಣೆನಲ್ಲಿ ಅವಾಗಲೇ ಬಾಣಲೆಯಲ್ಲಿ ಹುರ್ಕೊಂಡಲ್ಲ ಎಣ್ಣೆಲಿ ಅವಾಗ. ಈಗ ಸುಮ್ಮನೆ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆ ಸೇರಿಸ್ಕೊತೀನಿ. ಮಸಾಲೆ ಸ್ವಲ್ಪ ಹಾಗಲಕಾಯಿ ಜೊತೆ ಹೊಂದ್ಕೋಬೇಕು. ಆ ರೀತಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು, ತಳ ಹಿಡಿದ್ಬಿಡ್ತೈತೆ. ಫ್ರೈ ಮಾಡ್ಕೋಬೇಕು ಅಂತಾರ ಮಿಕ್ಸ್ ಮಾಡ್ಕೋಬೇಕು ಅಂತಾರ? ಮಿಕ್ಸ್ ಮಾಡ್ಕೋಬೇಕು.
ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು. ಹೌದಾ, ಹೊಂದ್ಕೋಬೇಕು, ಜೊತೆಗೆ ಮಸಾಲೆ ಹಸಿ ವಾಸನೆನೂ ಹೋಗ್ಬೇಕಲ್ಲ. ಮಸಾಲೆ ಏನು ಹಸಿ ವಾಸನೆ ಇರಲ್ಲ. ಹೌದಾ, ಯಾಕಂದ್ರೆ ನಾವು ಮುಂಚೆನೆ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಹಸಿದೇ ರುಬ್ಬಿದ್ರೆ ಹಸಿ ವಾಸನೆ ಇರುತ್ತೆ. ನಾವು ಫ್ರೈ ಮಾಡ್ಕೊಂಡು ರುಬ್ಬಿದೀವಲ್ವಾ, ಹಸಿ ವಾಸನೆ ಏನಿರಲ್ಲ. ಇದೆಲ್ಲ ಹಾಗಲಕಾಯಿ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಮಸಾಲೆ. ಹಾಗಲಕಾಯಿಗೆ ಉಪ್ಪು ಖಾರ ಹಿಡಿಯುತ್ತೆ ಅಂತಾರಲ್ವಾ, ಆ ಥರ. ನೀರು ಕುಡಿಯೋ ಗ್ಲಾಸಲ್ಲಿ 3 ಗ್ಲಾಸ್ ನೀರು. ಹೌದಾ, ಅದೆಲ್ಲ ಹೊಂದ್ಕೊಂಡು ಮಸಾಲೆ ಇದಾದ್ಮೇಲೆ ನೀರು ಸೇರಿಸ್ಕೋಬೇಕು. ಏನಿಲ್ವಾ ನಾನು ಹೇಳಿಲ್ಲ. ಹೌದು, ಇದು ನೀರು 3 ಗ್ಲಾಸ್ ಹಾಕೋಬೇಕಾ? ಅವ್ರಿಗೆ ಗಟ್ಟಿ ಬೇಕು ಅಂದರೆ? ಗಟ್ಟಿ ಬೇಕು ಅಂದ್ರೆ 4 ಗ್ಲಾಸ್ ಹಾಕೋಬಹುದು. ಗಟ್ಟಿ ಬೇಕು ಅಂದ್ರೆ 4 ಗ್ಲಾಸ್. ತೆಳ್ಳಗೆ ಬೇಕು ಅಂದ್ರೆ 4 ಗ್ಲಾಸ್ ಹಾಕೋಬಹುದು. ಸ್ವಲ್ಪ ಗಟ್ಟಿ ಇರಲಿ ಅಂದ್ರೆ 3 ಗ್ಲಾಸ್ ಹಾಕೊಂಡ್ರೆ ಸಾಕು. ನಾನು ನಮ್ಮನೇಲಿ ಸ್ವಲ್ಪ ಗಟ್ಟಿಗೆ ಮಾಡೋದಕ್ಕೆ 3 ಗ್ಲಾಸ್ ಹಾಕೊಂಡಿದ್ದೀನಿ. ಅಂದರೆ ನಾವು ಅರ್ಧ ಕೆಜಿ ಹಾಗಲಕಾಯಿ ತೊಗೊಂಡಿದ್ದೀವಿ. ಬೇರೆಯವರು ನೀವು ಎಷ್ಟು ತೊಗೊಳ್ತೀರೋ ನೋಡಿಕೊಂಡು ಹಾಕೊಳ್ಳಿ. ನೀರು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ. ಇಲ್ಲ, ಕುದಿ ಬರಲಿ. ಹೌದಾ, ಸಾಂಬಾರು ಈಗ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಬೆಲ್ಲ ಸೇರಿಸ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪನ್ನು ಕ್ಲೋಸ್ ಮಾಡಿ 3 ವಿಸಲ್ ಕೂಗಿಸ್ಬೇಕು. 3 ವಿಸಲ್ ಕೂಗಿಸ್ಕೋಬೇಕು. ಇವರು ಬೆಲ್ಲ ಹಾಕೋದ್ರಲ್ಲ, ಬೆಲ್ಲ ಹಾಕಿದೆ ನೀನು. ಆ ಬೆಲ್ಲ ಹಾಕ್ದೆ. ಆ ಬೆಲ್ಲನ ತೋರಿಸ್ತೀನಿ ನಾನಿಲ್ಲಿ ನೋಡ್ರಿ. ಇಲ್ಲೈತೆ. ಫಸ್ಟ್ಗೆ ನಿಮಗೆ ತರಕಾರಿ ಜೊತೆ ತೋರಿಸ್ಬೇಕಾದ್ರೆ ತಗೊಂಡಿದ್ದಿದ್ದು ಬೆಲ್ಲ ಇದು. ಎಲ್ಲ ಇರುವೆ ಬಂದುಬಿಟ್ಟವೆ ಅಂತ ಹೇಳ್ಬಿಟ್ಟು, ಪಾಪ ಇರುವೆ ಮುತ್ತವೆ, ಇರುವೆ ತಿನ್ಕಡ್ಲಿ ಬಿಡು ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ಪೂನಲ್ಲಿ ಬೆಲ್ಲ ತಗೊಂಡು ಸಾಂಬಾರ್ಗೆ ಹಾಕಿದ್ದು. ಅದು 1-2 ಇರುವೆ ಆದರೆ ಕೊಡೋಬೋದಿತ್ತು. ಜಾಸ್ತಿ ಇರುವೆ ಇಲ್ವಲ್ಲ, ಪಾಪ ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ. ಪಾಪ ಅವು ಪ್ರಾಣಿನೇ ಅಲ್ವಾ? ಅವು ಪ್ರಾಣಿ ಅಲ್ಲಮ್ಮ, ಅವು ಕೀಟ. ಕರೆಕ್ಟ್, ಪ್ರಾಣಿ ಬೇರೆ, ಕೀಟಗಳು ಬೇರೆ. ಇರುವೆ ಅವೆಲ್ಲ ಕೀಟಗಳು ಬರ್ತವೆ. ಆಯಿತಾ? ಕುಕ್ಕರ್ ಕ್ಯಾಪ್ ಹಾಕಿ ಅದು ವಿಸಲ್ ಬರಬೇಕು. ಕುಕ್ಕರು ವಿಸಲ್ ಬರೋ ಅಷ್ಟರಲ್ಲಿ ಒಂದಿಷ್ಟು ಹೇಳ್ತೀನಿ ಅಂತ ಹೇಳಿದ್ನಲ್ಲ ಆಗಲೇ, ಹಾಗಲಕಾಯಿ ಕತೆನ ಅದನ್ನು ಹೇಳ್ತೀನಿ. ಆದರೆ ನಾವು ಹಾಗಲ ಗಿಡ ಹಾಕಿದ್ವಿ ಅಂತ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ನಮ್ಮದು ಅಡಿಕೆ ತೋಟ ಆಯ್ತಲ್ಲ, ದೊಡ್ಡ ಅಡಿಕೆ ತೋಟನ, ಅದು ತುಂಬ ಹಾಕಿದ್ವಿ. ದೊಡ್ಡದು ಮತ್ತು ಚಿಕ್ಕದು ಒಂದು ಗದ್ದೆ. ಸಣ್ಣ ಸಸಿ ಐತಲ್ಲ, ರೋಡವ್ರಿಗೂ ಏಕ ಒಟ್ಟಾಗೆ ಗುಂಡಿ ತೆಗೆದು ಹಾಕ್ಬಿಟ್ಟು ಬೀಜ ಉಣಿ ಗೊಬ್ಬರ ತುಂಬಿ, ಅದಕ್ಕೆಲ್ಲ ಸೊಪ್ಪು ತುಂಬಿ ಗೊಬ್ಬರ ತುಂಬಿ ಬೀಜ ಇಟ್ಟು ಅದು ಬೆಳೆದು ಇದ್ಮೇಲೆ ಕಳ್ಳೆ ನಿಲ್ಸಿದ್ವಿ ಹಿಂಗೆ ಸ್ವಲ್ಪ ಸುತ್ತ. ಅದು ಮೇಲಕ್ಕೆ ಬೆಳೆದ್ಮೇಲೆ ಮತ್ತೆ ಸುತ್ತ ಗದ್ದೆ ಸುತ್ತ ಇದು ಚಪ್ರ ಅಂದ್ರೆ ಗರಿನಲ್ಲ, ಚಪ್ರ ಕಡ್ಡಿಗಳು ನಿಲ್ಸಿ ತಂತಿ, ಹಿಂಗೆ ಎಳೆಯ ತಂತಿ, ಅಡ್ಡ ಗಾಡಿ ತಂತಿ, ಬಂಡಿ ತಂತಿ ಅಂತಾರಲ್ಲ, ಆ ಥರ ತಂತಿ ಎಳೆದ್ಬಿಟ್ಟು ಆ ತಂತಿ ಮೇಲೆ ಕಳ್ಳೆ ಇದು ಗಿಡಗಳೆಲ್ಲ ಕಡ್ಕೊ ಬಂದು ಅಂಥವು ಹಿಂಗೆ ಹಾಕಿದ್ದು. ಅದು ಬೆಳ್ಕೊಂಡು ಫುಲ್ ಅದ್ರ ಮೇಲೆ ತುಂಬಾ ಫುಲ್ಲು ಗದ್ದೆ ಪೂರ್ತಿ ನಾವೀಗ ಬಕ್ಕೊಂಡು ಹೋಗ್ಬೇಕಿತ್ತು ಹಾಗಲಕಾಯಿ ಬಿಡಿಸೋದಕ್ಕೆ. ಒಳಗಡೆ ಈಗ ಬಕ್ಕೊಂಡು ಹೋದ್ರೆ ಚಪ್ರದ ಕಡೆಗೆಲ್ಲ ಹಾಗಲಕಾಯಿ ನೇತಾಡ್ತಾರೆ. ಎಲ್ಲ ಬಿಡಿಸ್ಕೊಂಡು ಕೊಡ್ತಾ ಇದ್ವಿ ನಮ್ಮಪ್ಪ. ಅದನ್ನೆಲ್ಲ ಚಿರುಕ್ ತುಂಬಿಕೊಡೋದು. ಅಂದ್ರೆ ಅದು ಏನಂದ್ರೆ ಅದು ಚೆನ್ನಾಗಿರೋ ಹಾಗಲಕಾಯಿ ಮಾತ್ರ. ಮತ್ತೆ ಈ ಬೆಂಡ್ ಬಂದಿರ್ತೈತೆ, ಸ್ವಲ್ಪ ಬಗ್ಗಿರ್ತೈತೆ, ಕೊಂಕಿ ತರ ಇರ್ತಾವಲ್ಲ, ಆ ಥರ ಹಾಗಲಕಾಯಿನ ಸೈಡ್ಗೆ ತೆಗೆದಾಕ್ಬಿಡೋದು ನಮ್ಮಪ್ಪ. ಅಂದ್ರೆ ಚೆನ್ನಾಗಿರೋ ಮಾತ್ರ ತಗೊಳೋದು. ಅದು ಅಲ್ಲಿ ಬೆಲೆ ಸಂತೆನಲ್ಲಿ ಆ ಥರ ಮಾಡ್ತಾ ಇದ್ದಿದ್ದು. ಸೈಡಿಗೆ ತೆಗ್ದಾಕ್ತಿರೋ ಹಾಗಲಕಾಯಿನೆಲ್ಲ ಅಕ್ಕಪಕ್ಕ ಮನೆಯವ್ರಿಗೆ, ನಮ್ಮ ಅತ್ತೆಯವ್ರಿಗೆ, ನಮ್ಮ ಚಿಕ್ಕಮ್ಮವ್ರಿಗೆ, ಬೇರೆ ಯಾರು ಪರಿಚಯ ಇರೋರು ಗೊತ್ತಿರೋರು ಕೊಡೋದು. ಮತ್ತೆ ನಮ್ಮ ಮನೇಲಿ ಹಾಗಲ ಗಿಡ ಹಾಕಿದ್ವಲ್ಲ, ವಾರಕ್ಕೆ 2 ದಿನ 3 ದಿನ ಬರೀ ಅದೇ ಸಾರೆ. ಏನ್ ಮಾಡ್ತೀಯ ಅದನ್ನೇ ಮಾಡೋರು. ಅವಾಗ ಹಾಗೆ ತಿಂದು ಹಾಗಲಕಾಯಿ ಸಾರ್ತಿದ್ದೆ. ಅದು ರೂಢಿ ಮಾಡ್ಕೊಂಡೆ ಅವಾಗ ಆ ಟೈಮಲ್ಲಿ. ಆಮೇಲೆ ನಮ್ಮಪ್ಪ ಚೀಲದಲ್ಲಿ ತುಂಬ್ಕೊಂಡು ಹೋಗ್ತಾ ಇತ್ತು. ಅದು ಅವಾಗ ನನ್ಗೇನು ಕೆಲಸ ಅಂದ್ರೆ, ಅವಾಗ ನಾನು ಹೈಸ್ಕೂಲೆಲ್ಲ ಮುಗಿದಿತ್ತು. ಒಂದು ಹೈಸ್ಕೂಲ್ ಮುಗಿದು ಸ್ವಲ್ಪ ವರ್ಷ ಆಗಿತ್ತು. ಊರಲ್ಲೇ ಇದ್ದೆ ನಾನು ಅವಾಗ. ಸೈಕಲಲ್ಲಿ ತರಕಾರಿ ಚೀಲ ಅಂದ್ರೆ ಇಲ್ಲಿಂದ ತಗೊಂಡೋಗಿ, ಇವಾಗೇನೋ ಗಾಡಿ ಇದೆ, ಎಲ್ಲ ಓಡಾಡ್ತಿದ್ರು. ಅವಾಗ ಗಾಡಿ ಇಲ್ಲ, ಬಸ್ಗೆ ಹೋಗ್ಬೇಕಾದ್ರೆ ನೇರಳೆಕೆರೆ ಗೇಟ್ ಅಂತ ಐತೆ, ಗೇಟ್ಗೆ ಹೋಗ್ಬೇಕು. ಬಸ್ಸಲ್ಲಿ ತಗೊಂಡೋಗ್ಬೇಕು ಆ ಚೀಲ ಎಲ್ಲ ತರಕಾರಿದು. ಚೀಲಕ್ಕೆಲ್ಲ ತುಂಬ್ಕೊಂಡ್ಮೇಲೆ ನಾನು ಸೈಕಲ್ ತಗೊಂಡೋಗಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಗೇಟ್ಗೆ ಅಲ್ಲಿ ಕೊಟ್ಟು ಬರ್ತಿದ್ದೆ. ನಮ್ಮಪ್ಪ ಅದನ್ನ ಬಸ್ಸಲ್ಲಿ ಹಾಕೊಂಡು ತಗೊಂಡು ಹೋಗ್ತಾ ಇತ್ತು. ಹೋಗಿ ಸಂತೆನಲ್ಲಿ ಮಾರ್ಕೊಂಡು ಬರ್ತಿರ್ಲಿಲ್ಲ, ಜಾಸ್ತಿ ಕೂತ್ಕೊಂಡು ಮಾರ್ತಿರ್ಲಿಲ್ಲ, ಒಟ್ಟಿಗೆ ಕೊಡೋದು. ಒಂದು ಚೀಲಕ್ಕೆ ಇಷ್ಟು ಅಂತ ಅಲ್ಲಿ ತಗೊಂಡವ್ರು. ಅಲ್ಲಿ ಮಾರಿರ್ತಾರಲ್ಲ ತರಕಾರಿನ, ತರಕಾರಿ ವ್ಯಾಪಾರಿಗಳು, ಆ ಥರ.
ಅದೇ ಟೈಮಲ್ಲಿ ನಮ್ಮ ಅಮ್ಮಂಗೆ ಹುಷಾರಿಲ್ದಂಗೆ ಆಯಿತು. ಅಪೆಂಡಿಕ್ಸ್ ಏನೋ ಕಾಯಿಲೆ ಅಂತ ಏನೋ ಆಗಿತ್ತು, ಆಪ್ರೇಷನ್ ಆಗಿತ್ತು ಅವಾಗ. ಅವಾಗ ತುಮಕೂರು ಸಿದ್ಧಾರ್ಥ ಹಾಸ್ಪಿಟ್ಲಲ್ಲಿ ಇದ್ದು ಆಪ್ರೇಷನ್ ಮಾಡಿಸಿದ್ದು. ನಮ್ಮ ಅಪ್ಪನೂ ಅಲ್ಲೇ ಇತ್ತು ಸ್ವಲ್ಪ ದಿನ. ಅವಾಗ ಇಲ್ಲಿ ನಾನೇ, ನಮ್ಮ ಅಜ್ಜಿ ಇತ್ತು, ನಮ್ಮ ಅಜ್ಜಿ ಅಡುಗೆ ಮಾಡಿಕ್ಕೋದು, ನಾನು ಇಲ್ಲಿ ನೀರು ಹಾಯಿಸೋದು, ಇದೆಲ್ಲ ಆಗ್ಲು ಗಿಡ ನೋಡ್ಕೊಳೋದು, ಇಲ್ಲ ಹೊಲಕ್ಕೆ ನೀರು ಹಾಯಿಸೋದು, ಆಗ್ಲಕಾಯಿ ಕಿತ್ಕೊಂಡು ಹೋಗೋದು, ಈ ಥರ. ಅವಾಗ ಆಗ್ಲಕಾಯಿ ಹೆಂಗೆ ಅಂದರೆ ನಮ್ಮ ಅಪ್ಪ ಹೇಳ್ಕೊಟ್ಟಿತ್ತು, ಎಲ್ಲ ನೀಟಾಗಿರೋ ಮಾತ್ರ ತಗೊಂಡು ಹೋಗು ಅಂತ ಎಲ್ಲ ಹೇಳಿತ್ತಲ್ಲ, ಆ ಥರ ಎಲ್ಲ ಕಿತ್ತು ಚೆನ್ನಾಗಿರೋ ಚೀಲ ತುಂಬ್ಕೊಳೋದು. ತಗೊಂಡು ಹೋಗ್ಬಿಟ್ಟು ಅಲ್ಲಿ ಗೇಟಲ್ಲಿ ನಿಲ್ಲಿಸ್ಬಿಟ್ಟು ಸೈಕಲ್ನ, ಆಮೇಲೆ ಬಸ್ಗೆ ಹಾಕ್ಕೊಂಡು ಬಸ್ಸಲ್ಲಿ ಹೋಗೋದು. ನಮ್ಮ ಫ್ರೆಂಡ್ನ ಒಂದ್ಸಲ ಹಿಂಗೆ ಕರ್ಕೊಂಡು ಹೋಗಿದ್ದೆ, ನಾನು ನನ್ನ ಫ್ರೆಂಡ್ ಇಬ್ರು ಹೋಗಿದ್ವಿ. ಚೀಲಕ್ಕೆ ತುಂಬಿಕೊಂಡು ಚೀಲನ, ಅವಾಗೆಲ್ಲ ಬಸ್ ಟಾಪ್ ಮೇಲೆ ಹೋಗ್ಬೋದಿತ್ತು. ಚೀಲ ಎತ್ಕೊಂಡೋಗಿ ಏಣಿ ಹಿಂದೆ ಏಣಿ ಎತ್ತಿ ಟಾಪ್ ಮೇಲೆ ಚೀಲ ಹಾಕೋದು. ನಾವು ಟಾಪ್ ಮೇಲೆ ಕೂತ್ಕೊಂಡಿದ್ವಿ. ಟಾಪ್ ಮೇಲೆ ಕೂತ್ಕೊಂಡು ಆರಾಮಾಗಿ ಹೋದ. ಅವೆಲ್ಲ ಟಾಪ್ ಮೇಲೆ ಓಡಾಡಕ್ ಬಿಟ್ಟಿದ್ರು. ಹೋಗಿದ್ವಿ, ಸಂತೆಗೆ ಹೋಗ್ತಿದ್ದೆ. ಅಲ್ಲಿ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಕೇಳಿದ್ರು, ಆಗ್ಲಕಾಯ ತಗೋತೀವಿ ನಾವು, 120 ರೂಪಾಯಿ ಒಂದು ಚೀಲ ಕೊಡ್ತೀಯಾ ಅಂತ. ಇಲ್ಲ 120 ರೂಪಾಯಿ ಕೊಡಲ್ಲ ಅಂತ ಹೇಳಿದೆ ನಾನು. ಕೊಡ್ಲಿಲ್ಲ ಅವ್ರಿಗೆ. ಆಮೇಲೆ ತಗೊಂಡೋದೆ ಸಂತೆಗೆ. ಅಲ್ಲಿ ನನ್ನ ಮುಖ ನೋಡ್ತಿದ್ದಂಗೆ ಅಯ್ಯಪ್ಪ ನಮ್ಮ ಅಪ್ಪನ ಜೊತೆ ಯಾವಾಗ ಹೋಗ್ತೀನಲ್ಲ, ಗುರ್ತಿತ್ತಲ್ಲ, ಒಬ್ಬ ಅಯ್ಯಪ್ಪ ನೋಡ್ತಿದ್ದಂಗೆ ಚೀಲ ತಗೊಂಡು ಸೈಡ್ ಇಕ್ಕಬಿಟ್ಟ. ನಾನು ನಿಮ್ಮ ಅಪ್ಪ ಹೇಳಿದ್ ನನ್ಗೆ ಹೇಳೈತೆ ಅಂತ. ಬೇರೆಯವ್ರು ಬಂದ್ರೆ ನನಗೆ ಇಲ್ಲ, ಇದು ನಾವಾಗಲೇ ತಗೊಂಡಿದ್ದೀವಿ, ಇವ್ರು ನಮ್ಗೆ ರೆಗ್ಯುಲರು ಅಂತ ಹೇಳ್ಬಿಟ್ರು. ಒಂದು ಚೀಲಕ್ಕೆ 130 ರೂಪಾಯಿ ನಾ ಹೇಳ್ದೆ ಅಯ್ಯಪ್ಪ. ಇಲ್ಲ ಅಲ್ಲಿ ಬಸ್ಸಲ್ಲೇನೆ 150 ರೂಪಾಯಿ ಕೇಳಿದ್ರು, ನನ್ ಕೊಟ್ಟಿಲ್ಲ, ಇಲ್ಲಿ ಕೊಡಲ್ಲ ಅಂದೆ. 140 ರೂಪಾಯಿ ಕೊಡ್ತೀನಿ ಅಂತ ಅಯ್ಯಪ್ಪ 140 ರೂಪಾಯಿ ಕೊಟ್ಟ. ಅಂದ್ರೆ ಒಂದ್ ಚೀಲ ಒಂದು 15 kg ಮೇಲೆ ಬರುತ್ತೆ, ಒಂದು 15ರಿಂದ 20 ಬರ್ಬೋದು. 15 kg ಮೇಲೆ ಅನ್ಕೋ, ಹೇಳ್ತೀನಿ 15 kg ಮೇಲೆ ಬರುತ್ತೆ. ಈಗ 1 kg ಆಗ್ಲಕಾಯಿನೇನೆ 50 ರೂಪಾಯಿ 60 ರೂಪಾಯಿ ಈ ತರ ಇರುತ್ತೆ. ಆಗ ಒಂದ್ ಚೀಲನೇ, ಒಂದು 15 kg ಅಷ್ಟು ಬರೋ ಆಗ್ಲಕಾಯಿ ಚೀಲನೇ 100 ರೂಪಾಯಿ 150 ರೂಪಾಯಿ 140 ರೂಪಾಯಿ ಕೊಟ್ಟೆ. 2 ಚೀಲ ಇದ್ವು, 2 ಚೀಲ. ಇದಿಷ್ಟು ನಡೆದಿದ್ದು ಯಾವ ಟೈಮಲ್ಲಿ ಅಂದ್ರೆ, ಉಪೇಂದ್ರ ಅವ್ರದ್ದು ಮೂವಿ ರಿಲೀಸ್ ಆಗಿತ್ತು, ಹಾಲಿವುಡ್ ಅಂತ. ಆ ಟೈಮಲ್ಲಿ ನಾವು ಸಂತೆಗೆ ಹೋಗಿದ್ವಲ್ಲ, ನಾನು ನನ್ನ ಫ್ರೆಂಡು. ಅದೇ ಟೈಮಲ್ಲೇನೆ ಅಲ್ಲಿ ಶಂಕರ್ ಟಾಕೀಸ್, ಸಂತೆ ಪಕ್ಕನೇ ಇರೋ ಶಂಕರ್ ಟಾಕೀಸ್ ನೋಡಿದ್ದೆಲ್ಲ, ಅಲ್ಲಿ ಫಿಲಮ್ ಹಾಕಿದ್ರು, ಹಾಲಿವುಡ್ ಪಿಕ್ಚರ್ ಹಾಕಿದ್ರು. ನಮ್ಮ ಫ್ರೆಂಡ್ ನಾನು, ಪಿಕ್ಚರ್ಗೆ ಹೋಗೋಣ ಕಣೋ ಮತ್ತೆ. ಸರಿ ಕಣ, ಆಯ್ತು ಅಂತ. ಸರಿ, ಆಮೇಲೆ ದುಡ್ಡು ಐತಲ್ಲ ನಮ್ಮ ತೆಗೆದು ಕೂಲ್ ಡ್ರಿಂಕ್ಸ್ ತಗೊಂಡ್ವಿ, ಪಾಟದ ಕೊಕ್ಕಲದ ಏನೋ ತಗೊಂಡ್ವಿ. ಆಮೇಲೆ ಅವನು ಬಿಡಿ ಸೇದನ ಕಣ ಅಂತ. ಸರಿ ಕಣ ಆಯ್ತು ಅಂತ ದುಡ್ಡು ಕೊಟ್ಟೆ, ಒಂದು ಕಟ್ಟು ಬಿಡಿ ತಗೊಬಂದ. ಅವಾಗ ಪಿಕ್ಚರ್ ಟಾಕೀಸ್ ಒಳಗಡೆ ಬಿಡಿ ಸೇತಾ ಇದ್ದಿದ್ದೆಲ್ಲ. ಇವಾಗ ಸಾರ್ವಜನಿಕ ಸ್ಥಳದಲ್ಲಿ ಸೇದಂಗಿಲ್ಲ ಬಿಡಿ ಎಲ್ಲ. ಅವಾಗ ಯಾರು ಏನೋ ತಪ್ಪು ತಿಳ್ಕೊಬೇಡಿ, ಅದು ಚಿಕ್ಕ ಹುಡುಗರ ಇದರಲ್ಲಿ ಆ ವಯಸ್ಸಲ್ಲಿ ಹೇಳ್ತಾ ಇದ್ದೀನಿ. ಅವಾಗೆಲ್ಲ ಬಸ್ಗಳಲ್ಲಿ, ಪಿಕ್ಚರ್ ಟಾಕೀಸಲ್ಲಿ ಎಲ್ಲದರಲ್ಲೇ ಬಿಡಿ ಸೇತಾ ಇದ್ರು ಗಂಡಸರು. ಹಾಗೊಂದು ಈ ರೂಲ್ಸ್ ಆ ಥರ ಏನೂ ಇರಲಿಲ್ಲ. ಈಗೆಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಅದೆಲ್ಲ ಇದು ಮಾಡೋಂಗಿಲ್ಲ. ಅದಕ್ಕೆ ಅವಾಗ ನಾವು ಪಿಕ್ಚರ್ ಟಾಕೀಸಲ್ಲೇ ಕೂತ್ಕೊಂಡು ಕೂಲ್ ಡ್ರಿಂಕ್ಸ್ ಕುತ್ಕೊಂಡು ಬಿಡಿ ಸೇದು. ನಮಗೇನು ಅದು ಹೆಂಗೆ ಸೇದೋದು ಸುಮ್ಮನೆ ಗೆಳ್ಕೊಂಡು ಹೊಗೆ ಬಿಡೋದು ಆ ಥರ. ಪಿಕ್ಚರು ಇಂಟರ್ವಲ್ ಬಿಡ್ತು. ಇಂಟರ್ವಲ್ ಆದಮೇಲೆ ನಾವು ಗಾಂಧಿ ಕ್ಲಾಸ್ಗೆ ಹೋಗಿದ್ವಿ. ಅವಾಗ ಗಾಂಧಿ ಕ್ಲಾಸ್ ಅಂತ ಇತ್ತು, ಕಡಿಮೆ ರೇಟ್ ಅದು, ದುಡ್ಡು ಕಡಿಮೆ ರೇಟ್ ಅಲ್ವಾ, ಮುಂದೆ ಕೂತ್ಕೊಂಡು ಗಾಂಧಿ ಕ್ಲಾಸು. ಆಮೇಲೆ ಇಂಟರ್ವಲ್ ಬಿಟ್ಮೇಲೆ ಹಿಂದೆ ನೋಡ್ತೀವಿ, ಸೆಕೆಂಡ್ ಕ್ಲಾಸಲ್ಲಿ ಒಂದು 3-4 ರೋಲ್ ಹಿಂದೆಗಡೆ ನಮ್ಮ ಚಿಕ್ಕಪ್ಪ ಐತೆ ಗೊತ್ತಾಯ್ತು. ನಮ್ಮ ಚಿಕ್ಕಪ್ಪ ಅಂದ್ರೆ ಗೊತ್ತಾ, ಚಿಕ್ಕ ಸೀನಪ್ಪ ಬಂದೈತೆ. ಅಂದ್ರೆ ನಾವು ಬಿಡಿ ಸೇದಿದ್ದು ಗೊತ್ತಾಗಿಲ್ಲ, ಅಂದ್ರೆ ಕತ್ಲಲ್ವಾ ಇವ್ರೆ ಅಂತ ಗೊತ್ತಾಗಿರಲ್ಲ ಅನ್ಕೋತೀನಿ. ಏನು ಕೇಳಿಲ್ಲ, ಏನು ಬೈಲಿಲ್ಲ, ಏನು ಅನ್ಲಿಲ್ಲ, ಗೊತ್ತಾಗಿಲ್ಲ ಅನ್ಕೋತೀನಿ. ನನ್ಗೆ ಭಯ ಆಯ್ತು ಅವಾಗ. ಹಿಂದೆ 4 ಸಾಲ ಬಿಟ್ಟು ಹಿಂದೆ ಕೂತೈತೆ, ಚಿಕ್ಕಪ್ಪನ ಬಂದಿದ್ದು ಪಿಕ್ಚರ್ಗೆ. ದುಡ್ಡೆಲ್ಲ ಪಿಕ್ಚರ್ ನೋಡಿ ಇದು ಮಾಡಿದ್ವಲ್ಲ, ನಮ್ಮ ಅಜ್ಜಿಗೆ ಲೆಕ್ಕ ಕೊಡ್ಬೇಕಲ್ಲ. ಅವಾಗ ಏನು ಮಾಡಿದ್ದು ಅಂದರೆ, ನಾವು 140 ರೂಪಾಯಿ ಚೀಲ ಮಾರಿದ್ದು. ಅದು ಇಲ್ಲಿ ಮನೇಲಿ ಬಂದು ಹೇಳಿದ್ದು 110 ರೂಪಾಯಿ ಚೀಲ ಮಾರಿದ್ದು ಅಂತ ಹೇಳ್ಬಿಟ್ಟು. ಅದರ 30 ಉಳಿತು. 60 ರೂಪಾಯಿ ಖರ್ಚಾಗಿತ್ತು ಪಿಕ್ಚರ್ ನೋಡೋದು, ಅದು ತಿಂದಿದ್ದು, ಕೂಲ್ ಡ್ರಿಂಕ್ಸ್ ಕುಡ್ದಿದ್ದು ಎಲ್ಲ ಹಂಗೆ ಸುಳ್ಳೇಳಿ ಇದು ಮಾಡಿದ್ದು. ಅದೊಂದು ಚೆನ್ನಾಗಿ ನೆನಪೈತೆ. ಆಗ್ಬೇಕಾದ್ರೆ ಅಂದರೆ ನಂಗೆ ಚೆನ್ನಾಗಿ ನೆನಪಾಗುತ್ತದು ಅಷ್ಟೇ. ಇದು ಅಂದರೆ ಆ ವಯಸ್ಸಲ್ಲಿ ಅದೊಂಥರ ಇದಷ್ಟೇ. ಅದೆಲ್ಲ ಏನೋ ಆಮೇಲೆ ಕೆಟ್ಟದ್ದಲ್ವಾ, ಅಲ್ಲ ಕೆಟ್ಟದ್ದೇ ಅದೆಲ್ಲ. ಆ ವಯಸ್ಸಲ್ಲಿ ಅದೆಲ್ಲ ಒಂಥರ ಏನೋ ಕುತೂಹಲ, ಹುಮ್ಮಸ್ಸು, ಜೋಶು ಏನೇನೋ ಇರುತ್ತೆ. ಹಂಗೆ ಹಿಂಗೆ ಅಂತ ಅಷ್ಟೇ. ಅದೆಲ್ಲ ಏನೋ ತಪ್ಪು ತಿಳ್ಕೊಬೇಡಿ, ಅದೆಲ್ಲ ಕತೆ ನಡೆದಿದ್ದು ಹೇಳಿದ್ದೆ ಅಷ್ಟೇ. ಈ ಥರ ಆಗಿತ್ತು ನನ್ನ ಜೀವನದಲ್ಲಿ ಅಂತ ಅಷ್ಟೇ. ಆಯಿತಾ, ಸಾಂಬಾರು ರೆಡಿನಾ? ಕುಕ್ಕರು ಏರೋಯ್ತು, ತಣ್ಣಗಾಯ್ತು. ಸಾಂಬಾರು ರೆಡಿ ಆಗೈತಾ? ಸಖತ್ತಾಗಿರುತ್ತೆ. ಆಗ್ಲಕಾಯಿ ತಿನ್ನೋದಕ್ಕೆ ಸಖತ್ತಾಗಿರ್ತದೆ. ಮತ್ತೆ ನೋಡ್ಬಾ, ತೋರಿಸ್ಕೊ ಒಂದು ನಿಮಿಷ.
ಈ ಸಾಂಬಾರನ್ನ ನಾನು ತುಂಬ ತೆಳುವಾಗೂ ಮಾಡ್ಕೊಂಡಿಲ್ಲ, ತುಂಬ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ, ಮೀಡಿಯಮ್ನಾಗ ಮಾಡ್ಕೊಂಡಿದ್ದೀನಿ. ಇನ್ನು ಬೇಕು ಅಂದರೆ ಸ್ವಲ್ಪ ತೆಳುವಾಗೂ ಸಹ ಮಾಡ್ಕೋಬೋದು. ಅದು ನೀರು ಹೊಯ್ಕೊಂಡ್ರೆ ತೆಳ್ಳಗಾಗ್ತದೆ. ಹಾಂ, ನೀರು ಹೊಯ್ಕೊಂಡ್ರೆ ತೆಳ್ಳಗಾಗುತ್ತೆ. ಇದಕ್ಕಿಂತ ಗಟ್ಟಿ ಏನು ಮಾಡಲ್ಲ, ಸಾಕು. ಇದಕ್ಕಿಂತ ಗಟ್ಟಿ ಚೆನ್ನಾಗಿರಲ್ಲ ಸಾರು. ಗಟ್ಟಿ ಮಾಡೋದು ಅಂದರೆ ಗ್ರೇವಿ ಆ ಥರ. ಸಾಂಬಾರಲ್ವಾ, ಸಾಕು, ಕರೆಕ್ಟ್ ಐತೆ. ಮುದ್ದೆ ಮಾಡಲಾ? ಇರುವೆಗಳು ಬೆಲ್ಲ ತಿಂತಾ ಇದ್ದಾವೆ. ಇದು ಸಿಹಿ. ಆಮೇಲೆ ಇಲ್ಲಿ ಹಾಗಲಕಾಯಿ ಸಾಂಬಾರು ಕಹಿ. ಆಮೇಲೆ ಆರೋಗ್ಯಕರ ಏನದು, ರಾಗಿ ಮುದ್ದೆ. ಹಾಂ, ರಾಗಿ ಮುದ್ದೆ. ನೋಡ್ಕೊಳ್ರಿ, ನಮ್ಮ ಮನೆಯ ಹಾಗಲಕಾಯಿ ಸಾಂಬಾರು ಈ ಥರ ಇರುತ್ತೆ. ನಮ್ಮ ಮನೇಲಿ ಹಾಗಲಕಾಯಿ ಸಾಂಬಾರನ್ನ ತೆಳುವಾಗಿ ಮಾಡಲ್ಲ, ಸ್ವಲ್ಪ ಗಟ್ಟಿಯಾಗಿ ಮಾಡೋದು. ನೋಡಿದ್ರಲ್ಲ ನಮ್ಮ ಮನೇಲಿ ಯಾವ ಥರ ಹಾಗಲಕಾಯಿ ಸಾಂಬಾರು ಮಾಡೋದು ಅಂತ. ಕೇಳಿದ್ರಲ್ಲ ಯಾರು ಕೆಲವರು. ನೋಡಿ, ಇದೇ ಥರ ಸಾಂಬಾರು ಮಾಡೋದು. ಈ ರೀತಿನ ಏನು ಹೇಳ್ತಾರೆ, ಈ ಮೆಥಡ್, ಈ ರೀತಿ ಈ ರೀತಿ ನೀವು ಸಾಂಬಾರನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇವ್ರಿಗೆ. ನೀವು ಕಮೆಂಟ್ ಮಾಡಿದ್ರೆ ಖುಷಿ ಆಗುತ್ತೆ ಇವ್ರಿಗೆ. ಹೌದು, ಕಮೆಂಟ್ ಮಾಡಿ ತಿಳಿಸಿ. ಅದೇ ನಾವು ಚಿಕ್ಕವರಿದ್ದಾಗ ಹಾಗಲಕಾಯಿ ಸಾಂಬಾರು ತಿಂತಿರಲಿಲ್ಲ, ವಿಷ ಅಂತಿದ್ವಿ. ಅವಾಗ ನಮ್ಮ ಮನೇಲಿ ಹೇಳ್ತಿದ್ರು, ಬಾಯಿಗೆ ಕಹಿ ಆದದ್ದು ಹೊಟ್ಟೆಗೆ ಸಿಹಿ, ಬಾಯಿಗೆ ಸಿಹಿ ಆದದ್ದು ಹೊಟ್ಟೆಗೆ ಕಹಿ ಅಂತ. ಅಂದರೆ ಕಹಿ ಇದ್ರೂ ಅದು ಒಳ್ಳೇದಂತೆ, ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಹಾಗಲಕಾಯಿ ತಿನ್ಬೇಕು ಅವಾಗ ಒಂದ್ಸಲ, ಒಳ್ಳೇದು ಆರೋಗ್ಯಕ್ಕೆ. ನಾನು ಮದುವೆ ಆಗೋದಕ್ಕೂ ಮುಂಚೆ ಎಂದು ತಿಂದಿಲ್ಲ ಹಾಗಲಕಾಯಿ ಸಾಂಬಾರನ್ನ. ಆಮೇಲೆ ತಿನ್ನೋದು ಕಲ್ತ್ರು. ಅದರಲ್ಲೂ ನಾನು ಅಡುಗೆ ಮಾಡಿ ಹಾಗಲಕಾಯಿ ಸಾಂಬಾರು ಮಾಡಕ್ಕೆ ನಿಂತ್ಕೊಂಡ್ಮೇಲೆ ಜಾಸ್ತಿ ತಿಂತಾ ಇರೋದು. ಮುಂಚೆ ಎಲ್ಲ ಏನು ತಿಂತಾ ಇರಲಿಲ್ಲ. ಅಷ್ಟೇ. ಇವತ್ತಿನ ಬ್ಲಾಗ್ ಇಷ್ಟೇ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.